ಡಿಸ್ಕೌಂಟ್ ಕೊಟ್ಟರು ನನಗೆ. ಬೆಳಗ್ಗೆ ಎದ್ದು ಮಸ್ತಾಗಿ ರೆಡಿ ಆಗೋದೆ. ರೆಡಿ ಆಗ್ಬಿಟ್ಟು ಅಲ್ಲಿಂದ ಫಸ್ಟು ಗಾಡಿ ಹತ್ರ ಹೋದೆ. ಗಾಡಿ ಹತ್ರ ಹೋಗ್ಬಿಟ್ಟು ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಜೀ ಅಂತ ಹೋದೆ. ಎಲ್ಲಿಗೆ ಅಂತಂದರೆ ಹೋಗೋ ರೋಡಲ್ಲಿ ಹಂಗೆ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಯಾವುದು ಬಿದ್ದಿಲ್ಲ. ಅಲ್ಲಿಂದ ಹೋಗಿದ್ದು ನಾನು ಗ್ಯಾರೇಜ್ ಹತ್ರಕ್ಕೆ. ಗಾಡಿ ಫುಲ್ಲು ಅಧ್ವಾನ ಆಗ್ಬಿಟ್ಟಿತ್ತು, ಕಂಡೀಷನ್ ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಬಂದೆ. 1328 ರೂಪಾಯಿ ಆಗಿತ್ತು. ಡಿಸ್ಕೌಂಟ್ ಕೊಟ್ಟರು. ಆಮೇಲೆ ಟ್ರೈಲ್ ಎಲ್ಲ ನೋಡಿದ್ರು. ಅದಾದಮೇಲೆ ಒಂದು ಗಾಡಿ ಸೇಲ್ಗಿದ್ರು. ಒಬ್ಬ ಹೆಣ್ಣ ಸಿಕ್ಕಿದ್ರು, ಗಾಡಿ ಸೇಲ್ಗೆ ಹಾಕು ಅಂತಂದರು. ಆ ಗಾಡಿನ ನಾನು ಸೇಲ್ಗೆ ಹಾಕಿದ್ದೀನಿ. ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲದರಲ್ಲೂ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಅಲ್ಲಿಂದ ಬಂದೆ ನಾನು ವಾಟರ್ ಸರ್ವಿಸ್ಗೆ. ವಾಟರ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಗಾಡಿ ಗಲೀಜ್ ಅಂದರೆ ಫುಲ್ಲು ಗಲೀಜಾಗೋಗಿತ್ತು. ಫುಲ್ಲು ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಒಂದು ಜಾಗದಲ್ಲಿ ಹೋಗಿದ್ದೆ ತೊಗೂರಲ್ಲಿ, ಸಖತ್ತಾಗಿ ಮಾಡಿಕೊಟ್ರು. ಖುಷಿ ಆಯಿತು ಅಂದರೆ ಖುಷಿ ಆಯಿತು, ಅಷ್ಟು ಖುಷಿ ಆಗಿಲ್ಲ, ಅಷ್ಟು ಖುಷಿ ಆಯಿತು. ಅದಾದಮೇಲೆ ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಡೀಸೆಲ್ ವಾಶ್ ಮಾಡಿಸಿದ್ದು, ಅದಕ್ಕೆ 450 ರೂಪಾಯಿ ತೊಗೊಂಡ್ರು. ಸಖತ್ತಾಗಿ ಮಾಡಿಕೊಟ್ಟಿದ್ರು. ಮತ್ತೆ ವಿಡಿಯೋ ಮಾಡಿದೆ. ಖುಷಿ ಆಯ್ತಾಯಿತ್ತು, ನನಗೆ ಮಿಂಚ್ತಾ ಇತ್ತು. ಅದಾದಮೇಲೆ ಅಲ್ಲಿಂದ ಬಂದೆ. ಅಲ್ಲಿಂದ ಬಂದ್ಬಿಟ್ಟು ಫಸ್ಟು ATMಗೆ ಹೋದೆ. ATMಲ್ಲಿ ದುಡ್ಡು ತೊಗೊಂಡೆ. ಅದಾದಮೇಲೆ ಮತ್ತೆ ತರಕಾರಿ, ಹಾಲು, ಗಡ್ಡೆ, ಅದಾದಮೇಲೆ ಟೊಮ್ಯಾಟೊ ಎಲ್ಲ ತೊಗೋಬೇಕಾಗಿತ್ತು. ತೊಗೊಂಡಿಲ್ಲ ಅಂತಂದರೆ ಮತ್ತೆ ಮನೇಲಿ ಜಗಳ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾನೇ ತೊಗೊಂಡು ಹೋದೆ. ಅದಾದಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಫಸ್ಟು ಮನೇಲಿ ಅದನ್ನು ಕೊಟ್ಬಿಟ್ಟು ನಮ್ಮ ಆರ್ಟು ಮಟನ್ ತಂದಿತ್ತು. ನಾನು ಮಟನ್ ತಿನ್ನಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೋಗ್ಬಿಟ್ಟು ಫಸ್ಟು ಅಂಗಡಿಗೆ ಹೋಗ್ಬಿಟ್ಟು ನಾನು ಒಂದು 100 ರೂಪಾಯಿಗೆ ಚಿಕನ್ ತೊಗೊಂಡೆ. ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಅದ್ರಿಗೆ ಮಸಾಲ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾ ಮನೆ ಹತ್ರಕ್ಕೆ ಹೋದೆ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿ ಚಿಕನ್ ಮಾಡೋಕ್ಕೆ. ಅದಾದಮೇಲೆ ಚಿಕನ್ ಎಲ್ಲ ರೆಡಿ ಆಗಿತ್ತು. ರೆಡಿ ಅದಾದಮೇಲೆ ಮಗುನ ಆಟ ಆಡಿದೆ. ಮಗುನ ಆಟ ಆಡಿಸ್ದೆ, ಆಟ ಆಡಿಲ್ಲ, ಆಟ ಆಡಿಸ್ದೆ. ಅದಾದಮೇಲೆ ಇವತ್ತು ನಾವು ವ್ಲಾಗ್ ಮುಗೀತು. ತಿಂದಮೇಲೆ ಮತ್ತೆ ಸಿಕ್ಕನ ನಾಳೆ.